ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಯಾರೇ ಬಂದ್ರೂ ನಿಮ್ಮ ಇಷ್ಟದ ಜೋಡಿ ಯಾರು ಅಂದ್ರೆ ಯಶ್ ಮತ್ತೆ ರಾಧಿಕಾ ಪಂಡಿತ್ ಅಂತಾನೆ ಹೇಳ್ತಾರೆ. ಯಾವುದೇ ಅಭಿಮಾನಿಗಳನ್ನ ಕೇಳಿದ್ರೆ ಅಷ್ಟೇ ಯಾಕೆ, ಸ್ಪೆಷಲ್ ಆಗಿ ಹೀರೋಯಿನ್ಸ್ ಗಳನ್ನ ಕೇಳಿದ್ರು ನಿಮ್ಮ ಫೇವ್ರೆಟ್ ಕಪಲ್ ಯಾರು ಅಂದ್ರೆ ಎಲ್ಲರೂ ಹೇಳೋದೇ ರಾಧಿಕಾ ಪಂಡಿತ್ ಯಶ್. ಹಾಗೇನೆ ನಿಜ ಜೀವನದಲ್ಲೂ ಕೂಡ ಮಾದರಿ ಆಗಿರೋ ಕಪಲ್ಸ್ ಆಗಿದ್ದಾರೆ. ರಾಧಿಕಾ ಪಂಡಿತ್ ಅವರು ಯಶ್ ಬಗ್ಗೆ ಸಾಕಷ್ಟು ಪ್ರೀತಿಯನ್ನ ಹೊಂದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋ ಈ ಜೋಡಿ ವಿವಿಧ ರೀತಿಯಲ್ಲಿ ಪೋಸ್ಟ್ ಗಳನ್ನ ಹಂಚ್ಕೊಳ್ತಾ ಯಾವಾಗ್ಲೂ ಕೂಡ ಆಕ್ಟಿವ್ ಆಗಿರ್ತಾರೆ. ರಾಧಿಕಾ ಪಂಡಿತ್ ಯಶ್ ಅವರಿಗೆ ಅವರ ಜೀವನದಲ್ಲಿ ಲಕ್ ಅಂತಾನೆ ಹೇಳ್ಬೋದು. ವಿಷಯ ಏನಪ್ಪಾ ಅಂದ್ರೆ, ಈ ದಿನ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ರಾಧಿಕಾ ಪಂಡಿತ್ ಅವರು ಯಶ್ಗೆ ವಿಶ್ ಮಾಡಿದ್ದಾರೆ. ಈ ಪೋಸ್ಟ್ ಗಮನ ಸೆಳೆಯೋ ರೀತಿಯಲ್ಲಿದೆ. ಹಾಗಾದ್ರೆ ಆ ಪೋಸ್ಟ್ ನಲ್ಲಿ ಅಂತದ್ದೇನಿದೆ ವಿಶೇಷ ನೋಡೋಣ ಬನ್ನಿ. ರಾಧಿಕಾ ಪಂಡಿತ್ ಹಾಗೂ ಯಶ್ ಅವರ ಪರಿಚಯವಾಗಿದ್ದು ಧಾರಾವಾಹಿಗಳಲ್ಲಿ. ಅಲ್ಲಿ ಇಬ್ರು ಒಟ್ಟಿಗೆ ನಟಿಸಿದ್ರು. ಅದಾದ ಬಳಿಕ ಒಟ್ಟಾಗಿ ಸಿನಿಮಾಗಳನ್ನ ಮಾಡಿದ್ರು. ತೆರೆ ಮೇಲೆ ಜೋಡಿಯಾಗಿ ಕಾಣಿಸ್ಕೊಳ್ತಿದ್ದ ಈ ಜೋಡಿ ಈಗ ತೆರೆ ಹಿಂದೆಯೂ ಕಪಲ್ಸ್ ಆಗಿದ್ದಾರೆ. ಇವರ ಪ್ರೀತಿಯ ನೌಕೆ ಯಾವುದೇ ಅಡಚಣೆ ಇಲ್ಲದೆ ಸುಂದರವಾದಂತಹ ಜೀವನವನ್ನ ನಡೆಸ್ತಾ ಇದ್ದಾರೆ. ಯಶ್ ಅವರ ಕುರಿತು ರಾಧಿಕಾ ಪಂಡಿತ್ ಹಂಚಿಕೊಂಡಿರೋ ಪೋಸ್ಟ್ ಈಗ ಗಮನ ಸೆಳೆದಿದೆ. ನನ್ನ ಭದ್ರತೆಯನ್ನ ತೆಗೆದು ಹಾಕಿದವನು ನೀನು, ನಿನ್ನ ಕಣ್ಣುಗಳಲ್ಲಿ ದಣಿವು, ಬೇರೆ ಯಾರಾದ್ರೂ ಗಮನಿಸದ ತ್ಯಾಗ, ದೂರು ನೀಡದ ನೀನು ಹೊತ್ತುಕೊಂಡು ದೀರ್ಘ ಭಾರ ನನಗೆ ಕಾಣಿಸ್ತಿದೆ. ನನ್ನನ್ನ ದಿನವೂ ಆಯ್ಕೆ ಮಾಡಿದ್ದಕ್ಕೆ ನಿನಗೆ ಧನ್ಯವಾದ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಂದು ರಾಧಿಕಾ ಪಂಡಿತ್ ವಿಶ್ ಮಾಡಿದ್ದಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.